ಸರ್ ಅಗ್ರಿಕಲ್ಚರ್ ಕೃಷಿಗೆ ರೈತರು ಯಾವುದೆಲ್ಲ ಉಪಕರಣಗಳನ್ನ ಉಪಯೋಗಿಸ್ತಾರೆ ಸಾಧ್ಯವಾದಷ್ಟು ಎಲ್ಲದನ್ನೂ ಇಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಸರ್. ಇದು ಈಗ ಹೊಸದಾಗಿ ಬಂದಿರೋದು ಟ್ರ್ಯಾಕ್ಟ್ರು 10 HP ಬರುತ್ತೆ. ನಿಮಗೆ ಮೇಯ್ನು ಪವರ್ ವೀಡರ್ಸ್, ನೀವು ಉಳುಮೆ ಮಾಡಲಿಕ್ಕೆ ನಾವು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ ಸರ್. ಅದಾದಮೇಲೆ ಇದು ವೀಲ್ ಬಂದ್ಬಿಟ್ಟು ಇದು ಪವರ್ ವೀಡರ್ಗಳಿಗೆ ಇಂಪ್ಲಿಮೆಂಟ್ಸ್ ಸರ್. ನೇಗ್ಲಾಗಿರ್ಬೋದು, ವೀಲ್ ಆಗಿರ್ಬೋದು, ಕುಂಟೆ ಆಗಿರ್ಬೋದು, ಮಣ್ಣೇರಿಸೋದು, ಸಿಂಗಲ್ ನೇಗ್ಲು ಎಲ್ಲ ಸಿಗುತ್ತೆ. ಇದು ಬೇಬಿ ವೀಡರ್ಗೆ. ಸರ್ ನಮಸ್ತೆ, ನನ್ನ ಹೆಸರು ಅನಿಲ್ ಅಂತೇಳಿ, ಶ್ರೀರಾಮ್ ಅಗ್ರಿಕೇರು ಕಡೂರು. ಇದು ಕಡೂರು ಸರ್. ಇದೇ ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡಿಂದ ನೀವು ಹತ್ರ ಆಗುತ್ತೆ. ನೀವು ಹಿಂಗೆ ಬಂದರೆ ಇಲ್ಲಿ ನಂಜುಂಡೇಶ್ವರ ಲಾಡ್ಜ್ ಕಾಣುತ್ತೆ. ಅದಾದಮೇಲೆ ಇಲ್ಲೇ ಸಂಗೀತ ಮೊಬೈಲ್ ಶೋರೂಮ್ ಕಾಣುತ್ತೆ. ಅದರ ಪಕ್ಕದ ಮಧ್ಯದಲ್ಲಿ ಎರಡರ ಮಧ್ಯದಲ್ಲಿರೋ ರೋಡಲ್ಲೇ ನಮ್ಮ ಅಂಗಡಿ ಇರೋದು. ಅದಾದಮೇಲೆ ಇಲ್ಲಿ ನಿಮಗೆ ರೈಲ್ವೆ ಸ್ಟೇಷನ್ಗೂ ನಿಯರ್ ಆಗುತ್ತೆ, ಬಸ್ ಸ್ಟ್ಯಾಂಡಿಗೆ ನಿಯರ್ ಆಗುತ್ತೆ. ಇದು ಈ ಕಡೆ ಹೋದರೆ ಚಿಕ್ಕಮಂಗ್ಳೂರು ರೋಡು. ಅದೇ ಥರ ಹತ್ರದಲ್ಲಿ ನೀವು ಬಂದರೆ ನಮ್ಮ ಶಾಪು ನಿಮಗೆ ಸಿಗುತ್ತೆ. ಯಾವುದೇ ರೀತಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಂತ್ರೋಪಕರಣಗಳು ನಮ್ಮಲ್ಲಿ ಸಿಗುತ್ತೆ ಸರ್. ಎಲ್ಲೂ ಯಾರನ್ನೂ ಅಡ್ರೆಸ್ ಕೇಳೋ ಪ್ರಮೇಯನೇ ಇಲ್ಲ ಸರ್. KSRTC ಬಸ್ ಸ್ಟ್ಯಾಂಡ್ ಆಪೋಸಿಟೇ ನಿಮಗೆ ನಂಜುಂಡೇಶ್ವರ ಲಾಡ್ಜ್ ಸಿಗುತ್ತೆ, ಸಂಗೀತ ಮೊಬೈಲ್ ಶೋರೂಮ್ ಸಿಗುತ್ತೆ. ಅದ್ರ ಹಿಂದೆಯೇ ನಮ್ಮ ಅಂಗಡಿ ಇದೆ ಸರ್. ಬನ್ನಿ ಸರ್. ಸರ್ ಅಗ್ರಿಕಲ್ಚರ್ ಕೃಷಿಗೆ ರೈತರು ಯಾವುದೆಲ್ಲ ಉಪಕರಣಗಳನ್ನ ಉಪಯೋಗಿಸ್ತಾರೆ ಸಾಧ್ಯವಾದಷ್ಟು ಎಲ್ಲದನ್ನೂ ಇಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಸರ್. ಇದು ಈಗ ಹೊಸದಾಗಿ ಬಂದಿರೋದು ಟ್ರ್ಯಾಕ್ಟ್ರು 10 HP ಬರುತ್ತೆ. ಅದಾದಮೇಲೆ ಟ್ರ್ಯಾಕ್ಟರ್ಗಳಿಗೆ ಹಾಕೋ ರೋಟೋವೇಟ್ರು. ಹಾಂ ಸರ್. ನೆಕ್ಸ್ಟ್ ಬರ್ತಾ ಹೋದರೆ ನಿಮಗೆ ಪ್ರೆಷರ್ ವಾಷರು, ಅದು ಬಿಟ್ಟರೆ ಇಂಜಿನ್ಸು, ಹೋಂಡಾ ಇಂಜಿನ್ಸು, ಸಪ್ರೇಟ್ ಇಂಜಿನ್ಗಳು ಬೇಕಂದರೆ ಸಿಗುತ್ತೆ. ವಾಟರ್ ಪಂಪು 1 ಇಂಚು 2 ಇಂಚು, ಆಮೇಲೆ ಸ್ಪ್ರೇಯರ್ಸು, ಆಮೇಲೆ ಗುಂಡಿ ತೆಗೆಯೋದಕ್ಕಾದರೆ ಬಿಟ್ಗಳು, ಡಿಗ್ಗರು ಸೇರಿ ಸಿಗುತ್ತೆ. ಸಪ್ರೇಟ್ ಬಿಟ್ಗಳು ಸಿಗುತ್ತೆ. ಅದಾದಮೇಲೆ ನಮ್ಮಲ್ಲಿ ಬ್ರಷ್ ಕಟರ್ಸ್ ಸರ್. ಬ್ರಷ್ ಕಟರ್ಸ್ ನಮ್ಮಲ್ಲಿ 6,500 ರೂಪಾಯಿನಿಂದ ಇದೆ, ಕಮ್ಮಿಯಿಂದ ಜಾಸ್ತಿವರೆಗೂ. ಅಂದರೆ ಎಲ್ಲ ಥರದ ರೈತರಿಗೂ ಫುಲ್ಫಿಲ್ ಮಾಡಲಿಕ್ಕೋಸ್ಕರ ನಮ್ಮಲ್ಲಿ ಫೇಮಸ್ ಮಾಡಲು ಬಂದ್ಬಿಟ್ಟು ನಿಕ್ಕೋ ಜಪಾನ್ ಮಾಡಲು. ಇದು 15,500 ರೂಪಾಯಿ. ಈಗಲೂ ಅದೇ ರೇಟ್ ಇದೆ. ನಿಮ್ಗೆ ಯಾವ ಮೂಲೆಗೆ ಅಂದ್ರೂ ಕಳಿಸ್ಕೊಡ್ತೀವಿ. ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಸರ್. ನಾವು ಅಸೆಂಬಲ್ ಮಾಡಿಸಿರೋ ಮೆಟೀರಿಯಲ್ ಸರ್. ಕರ್ನಾಟಕದಾದ್ಯಂತನೂ ಕೊಡ್ತೀವಿ. ಕರ್ನಾಟಕದ ಹೊರಗಡೆನೂ VRL ಟ್ರಾನ್ಸ್ಪೋರ್ಟೇಷನ್ ಎಲ್ಲೆಲ್ಲಿದೆ ಎಲ್ಲ ಕಡೆ ಕೊಡ್ತೀವಿ ಸರ್. ಅದಾದಮೇಲೆ ನಿಮಗೆ ಡಿಗ್ಗರ್ಗಳು ಸಿಗುತ್ತೆ ಗುಂಡಿ ತೆಗಿಲಿಕ್ಕೆ. ಈಗ ಅಡಿಕೆ ಗಿಡ ಹಾಕೋದಕ್ಕೆ, ತೆಂಗಿನ ಸಸಿ ಹಾಕೋದಕ್ಕೆ, ಟೊಮೊಟೊ ಗುಜ್ಜು ನೀಡೋದಕ್ಕೆ, ಅದಕ್ಕೆಲ್ಲ ಆಗುತ್ತೆ. ಅದಾದಮೇಲೆ ನಮಗೆ ಪವರ್ ವೀಡರ್ಗೆ ಮೇಯ್ನು ನಮ್ಮದು ಪವರ್ ವೀಡರ್ಗೆ ಇಂಪ್ಲಿಮೆಂಟ್ಸ್ ನಾವು ಮಾಡಿಸಿರೋದು, ಅದು ಕೂಡ ಸಿಗುತ್ತೆ. ಅದಾದಮೇಲೆ ವಾಟರ್ ಪಂಪ್ಸ್. ನಿಮಗೆ ಈ ವಾಟರ್ ಪಂಪಲ್ಲಿ 8 ವೆರೈಟಿ ಇದೆ ಸರ್ ನಮ್ಮಲ್ಲಿ. 2 ಇಂಚು 3 ಇಂಚು ಕಂಪ್ನಿ ವೈಸ್ ನೋಡಿದ್ರೆ 8 ವೆರೈಟಿ ವಾಟರ್ ಪಂಪು ನಾವು ಇಟ್ಟಿದ್ದೀವಿ. ಅದಾದಮೇಲೆ ಬ್ಯಾಟ್ರಿ ಸ್ಪ್ರೇಯರ್ಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಮೇಯ್ನು ಪವರ್ ವೀಡರ್ಸ್, ನೀವು ಉಳುಮೆ ಮಾಡಲಿಕ್ಕೆ ನಾವು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ ಸರ್. ಪವರ್ ವೀಡರ್ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಬ್ರಷ್ ಕಟರ್ಸು, ಸ್ಪೇರ್ಸು, ನಿಮಗೆ ಒಳಗಡೆ ನೋಡಿದ್ರೆ ಸ್ಪೇರ್ಸು ಎಲ್ಲ ಸಿಗುತ್ತೆ ನಿಮಗೆ. ಚಾಫ್ ಕಟರ್ ಸಿಗುತ್ತೆ ನಿಮಗೆ. ಚಾಫ್ ಕಟರ್ಸ್ ಎಲ್ಲ ಸಿಗುತ್ತೆ. ಇನ್ನೊಂದು ಗೋಡನೆಲ್ಲ ಆ ಕಡೆ ನೋಡಿದ್ರೆ ನಿಮಗೆ ಪವರ್ ವೀಡರ್ ಇಂಪ್ಲಿಮೆಂಟ್ಸ್ ಎಲ್ಲ ಸಿಗುತ್ತೆ. ಒಂದು ಇಂಪ್ಲಿಮೆಂಟ್ ಅದಾದಮೇಲೆ ಇದು ವೀಲ್ ಬಂದ್ಬಿಟ್ಟು ಇದು ಪವರ್ ವೀಡರ್ಗಳಿಗೆ ಇಂಪ್ಲಿಮೆಂಟ್ಸ್ ಸರ್. ನೇಗ್ಲಾಗಿರ್ಬೋದು, ವೀಲ್ ಆಗಿರ್ಬೋದು, ಕುಂಟೆ ಆಗಿರ್ಬೋದು, ಮಣ್ಣೇರಿಸೋದು, ಸಿಂಗಲ್ ನೇಗ್ಲು ಎಲ್ಲ ಸಿಗುತ್ತೆ. ಇದು ಬೇಬಿ ವೀಡರ್ಗೆ. ಆಮೇಲೆ 7 HP 9 HP 10 HP ವರೆಗೂ ಇಂಪ್ಲಿಮೆಂಟ್ಸ್ಗಳು ಸಿಗುತ್ತೆ ಸರ್. ಅದಾದಮೇಲೆ ಇದು ಏನು ವುಡ್ ಚೀಪರ್ ಅಂತೇಳಿ ಎಡೆಮಟ್ಟೆ ಇದೆಲ್ಲ ಪುಡಿ ಮಾಡಲಿಕ್ಕೆ ಸಿಪ್ಪೆ ಯೂಸ್ ಮಾಡ್ತಾರಲ್ಲ, ಅದನ್ನು ಸಿಗುತ್ತೆ. ಹೌದು ಸರ್, ಆಗುತ್ತೆ. ಅಡಿಕೆಗರಿನೆಲ್ಲ ಪೀಸ್ ಮಾಡುತ್ತೆ ಸರ್. ಅದಾದಮೇಲೆ ಇದು ಚಾಫ್ ಕಟ್ಟರು. ಹೌದು ಸರ್, ಹಸುಗಳಿಗೆ ಮೇವು ಕಟ್ ಮಾಡೋದಕ್ಕೆ ಅದೆಲ್ಲ ಪವರ್ ವೀಡರ್. ಇನ್ನೂ ಇಂಪ್ಲಿಮೆಂಟ್ಗಳಿದೆ. ಒಂದೊಂದೇ ಅದರದ್ದು ಬಗ್ಗೆ ನಾವು ಇನ್ಫಾರ್ಮೇಷನ್ ಚಾನಲ್ ಮುಖಾಂತರ ರೈತರಿಗೆ ತಿಳಿಸ್ತೀವಿ.